जय श्री राम, जय श्री राम, जय श्री राम, जय श्री राम। रथ के नंदन राम ललाट पे शोभित चंदन, रघुपति की जय बोले लक्ष्मण, राम सिया का हो अभिनंदन, अंजन पुत्र पड़े चरण में, राम सिया जपते तन मन, मंगल भवन अमंगल हारी, प्रभु सुदर्शन अजर विहारी, राम सिया राम सिया राम, जय जय राम, राम सिया राम सिया राम, जय जय राम, राम सिया राम सिया राम, जय जय राम, राम सिया राम सिया राम, जय जय राम। ಶ್ರೀರಾಮ್ जय श्री राम। ಎಲ್ಲರಿಗೂ ನಮಸ್ಕಾರ. ಏನು 22ನೇ ತಾರೀಕು ಈ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ. ಅದಕ್ಕೆಲ್ಲ ನಮ್ಮ ಭಾರತೀಯರಿಗೆ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಒಂದು ಚಿಕ್ಕದಾಗಿ ನಮ್ಮ ವಾರ್ಡ್ನಲ್ಲಿ ಏನು ಎಲ್ಲ ಮನೆಗಳು ಕೂಡ ಈ ರಾಮ ಮಂದಿರ ಫೋಟೋಗಳನ್ನು ತಲುಪಿಸ್ತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲ ಯುವಕರು ಸೇರಿ ಇಟ್ಕೊಂಡಿದ್ವಿ. ಸುಮಾರು ನಮ್ಮ ಕಡೆಯಿಂದ ನಮ್ಮ ಕೈಯಲ್ಲಿ ಆದಷ್ಟು 1000 ಫೋಟೋವನ್ನು ಇಂಥ ಫೋಟೋವನ್ನು ತರಿಸಿ ನಾವು ಮನೆ ಮನೆಗೂ ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇನ್ನು ಉಳಿದಂಥವ್ರು ಕೂಡ ರಾಮ ಭಕ್ತರು ಏನಿದ್ದಾರೆ ಅವರೆಲ್ಲ ಕೂಡ ಇಂತಹ ಕಾರ್ಯಕ್ರಮವನ್ನು ನೀಡಬೇಕು. ನಮ್ಮ ಉದ್ದೇಶ ಏನಂದರೆ ಎಲ್ಲ ಮನೆಯಲ್ಲೂ ಕೂಡ ಒಂದು ರಾಮನ ಫೋಟೋ ಇರಬೇಕು, ಒಂದು ಅಯೋಧ್ಯೆ ಫೋಟೋ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಕೂಡ ಆಸೆ ಆಗಿರ್ತದೆ. ಬಹುಜನ ಹಿಂದೂಗಳಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ರಾಮ ಮಂದಿರವನ್ನು ರಾಮನನ್ನು ಒಂದು ಈ ಅಯೋಧ್ಯೆಯ ಪ್ರಭು ಈ ಭರತ ಕಂಡಂಥ ಒಂದು ಮಹಾನ್ ರಾಜ ಆಗಿರ್ತಾರೆ. ಅವರಿಗೆ ಸಾಕ್ಷಾತ್ತು ಒಂದು ತ್ರೇತಾಯುಗದ ಒಂದು ದೇವ್ರ ರೂಪದಲ್ಲಿ ರಾಮನು ಬಂದು ಇಲ್ಲೆಲ್ಲ ಕೂಡ ಲೋಕ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ರಾಮ. ಅದರಿಂದ ನಾವೆಲ್ಲ ಕೂಡ ಏನು 22ನೇ ತಾರೀಕು ಇದೇ ಮನೆ ಮನೆಯಲ್ಲಿ ದೀಪ ಹಚ್ಚಿ ಎಲ್ಲ ಕೂಡ ಭಕ್ತಿಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ದೀಪಾವಳಿ ಹಬ್ಬ, ಒಂದು ರಾಮನವಮಿ ಹೆಂಗಿದೆ ಆ ಹಬ್ಬದ ರೀತಿಯೆಲ್ಲ ಕೂಡ ಆಚರಣೆ ಮಾಡಬೇಕು ಅಂತ ಸಮಸ್ತ ತಾಲೂಕಿನ ಜನತೆಯಲ್ಲಿ ಕೋರ್ಕೊಳ್ತಾ, ಅದೇ ರೀತಿ ಕೂಡ ನಾವು ಹೋದ ಕಡೆ ಎಲ್ಲ ಕೂಡ ಹೇಳ್ತೀವಿ ಎಲ್ಲ ಜನರು ಕೂಡ ಈ ರೀತಿ ದೀಪ ಹಚ್ಚಬೇಕು, ಈ ರೀತಿ ಭಕ್ತಿಯಾಗಿರಬೇಕು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, जय श्री राम। 22/1/2024 ಸೋಮವಾರ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಮ್ಮ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ, ಆಂಜನೇಯ, ಲಕ್ಷ್ಮಣ ಎಲ್ಲ ದೇವರುಗಳ ಪ್ರತಿಷ್ಠಾಪನೆ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂಗಳನ್ನು ಭಾಗವಹಿಸಿ ಈ ವಿಜೃಂಭಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ ದೇವಸ್ಥಾನಗಳು, ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆಗಳು ಮಾಡಿಸಿ, ಎಲ್ಲ ಊರುಗಳಲ್ಲಿ ಪ್ರತಿಯೊಂದು ಕೇರಿಯಲ್ಲೂ ಸಮೇತ ಪೂಜೆಗಳು ಮಾಡಿಸಿ ಅದ್ಧೂರಿಯಾಗಿ ಮಾಡಿಸಿ ಈ ಒಂದು ಕಾರ್ಯಕ್ರಮವನ್ನು ಭಾರತ ದೇಶಾದ್ಯಂತ ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಪಂಚವನ್ನೇ ನಮ್ಮ ದೇಶನ ಎತ್ತಿ ಹಿಡಿಯೋ ಕೆಲಸ ನಮ್ಮ ಪ್ರಧಾನಿ ಮೋದಿಯವರು ಮಾಡ್ತಾ ಇದ್ದಾರೆ. ಅಲ್ಲಿನ UP ಸರ್ಕಾರದ ಮುಖ್ಯಮಂತ್ರಿಗಳಂತ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮ್ಮ ಮಡಿಕಲ್ ಮಂಜು ಮತ್ತು ಪವನ್ ಮತ್ತು ಲೋಕಿ ಎಲ್ಲನೂ ಈ ಒಂದು ನಗರದಲ್ಲಿ ಎಲ್ಲ ಒಂದು ಈ ಒಂದು ಶ್ರೀರಾಮನ ಫೋಟೋ ಮತ್ತು ಅಧ್ಯಕ್ಷತೆಯನ್ನು ಕೊಟ್ಟು ಪ್ರತಿ ಮನೆಗೂ ಇದರ ಬಗ್ಗೆ ತಿಳುವಳಿಕೆ ಕೊಟ್ಟು ಆವತ್ತಿನ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನದ ದೇವರ ಪೂಜೆಯನ್ನು ಮಾಡಬೇಕು ಅಂತೇಳಿ ಅವರು ಎಲ್ರಿಗೂ ಕೊಡ್ತಾ ಇದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಓಕೆ. ನಮ್ಮ ಮಂಡಿಕಲ್ ಮಂಜುನಾಥ್ ಅವರು ನಮ್ಮ ವಾರ್ಡಲ್ಲಿ ನಮ್ಮ ಶ್ರೀರಾಮ ದೇವರ ಒಂದು ಫೋಟೋವನ್ನು ಮನೆ ಮನೆಗೆ ಹಂಚ್ತಾ ಇದ್ದಾರೆ. ನಾವೆಲ್ಲರೂ ಕೂಡ 22ನೇ ತಾರೀಕು ಆ ಭಗವಂತನ ಒಂದು ಪ್ರೀತಿ ಪಾತ್ರೆಗೆ ಒಳಗಾಗೋಣ. ಅವರ ಒಂದು ಆಶೀರ್ವಾದ
ಪ್ರತಿಯೊಂದು ನಾಗರಿಕ ಸಮಾಜದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬೇಕಾಗ್ತದೆ. ಆ 26ನೇ ತಾರೀಕು ಈ ದಿನವನ್ನು ನಾವು ಸಂಭ್ರಮ ಸಡಗರದಿಂದ ಆಚರಿಸಿ ಆ ದೇವರಿಗೆ ನಮ್ಮ ಒಂದು ನಮನಗಳನ್ನು ಸಮರ್ಪಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಒಂದು ಒಳ್ಳೆ ಸಮಾಜಮುಖಿ ಕಾರ್ಯ ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೂಡ ನಾನು ದೇವರಲ್ಲಿ ಆಶಿಸ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವತ್ತಿನ ಒಂದು ಕಾರ್ಯಕ್ರಮ ಅಂದರೆ ನಮ್ಮ ಮಂಡಿಕಲ್ ಮಂಜುನಾಥ್ ಅವರು ಮನೆಗೆ ಹೋಗಿ ಒಂದು ಅಯೋಧ್ಯ ಪೂಜೆ ಕಾರ್ಯಕ್ರಮ 22ನೇ ತಾರೀಕು ಸೋಮವಾರ ಇದೆ. ಅದರ ಬಗ್ಗೆ ಹೇಳುತ್ತಾ ಒಂದು ಫೋಟೋವನ್ನು ಕೊಟ್ಟು ಮನೆಯಲ್ಲಿ ಆವತ್ತಿನ ದಿನ ಎಲ್ಲರೂ ದೀಪ ಬೆಳಗಿಸಿ ಪೂಜೆ ಮಾಡಬೇಕು ಅಂತೇಳಿ ಮನೆಗೆ ಹೋಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದು ಬಹಳ ಸಂತೋಷ. ಅದು ಯಾಕಂದರೆ ಇದು ಯಾರಿಗೂ ಇದು ಅಂದ್ಕೊಂಡಿಲ್ಲ ನಾವು. ಆ ಥರ ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಆದ್ರೂ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅವ್ರ ಜೊತೆಲಿರಬೇಕು. ಅದೇ ರೀತಿ ಇವತ್ತು ನಾವು ಈ ಅಯೋಧ್ಯ ಕಾರ್ಯಕ್ರಮವನ್ನು ಎಲ್ಲ ಮನೆಗಳಲ್ಲಿನೂ ದೀಪ ಬೆಳಗಿಸ್ತಾ ಒಂದು ಹಬ್ಬದ ಥರ ಆಚರಣೆ ಮಾಡಬೇಕು. ಎಲ್ಲ ಹಳ್ಳಿಗಳಲ್ಲಿ, ಎಲ್ಲ ಊರುಗಳಲ್ಲಿ, ಎಲ್ಲ ಪಂಚಾಯತ್ಗಳೆಲ್ಲನೂ ಮಾಡ್ತಾಯಿದ್ದಾರೆ. ಅದರಲ್ಲಿ ಇವಾಗ ವಾರ ಹೋಗಿ ನಾವು ಮನೆಗೆಲ್ಲ ಹೋಗಿ ಈ ಥರ ಒಂದು ಪೂಜೆ ಕಾರ್ಯಕ್ರಮ ಮಾಡಬೇಕು, ಈ ಥರ ನಮ್ಮದು ಒಂದು ಹಿಂದೂ ಸನಾತನ ಅಂತ ಹೆಂಗೆ ಅಂತ ತಿಳಿಸ್ತಾ ಇದ್ದಾರೆ. ಮಂಜು ಅವ್ರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಂಥ ಕೆಲಸಗಳು ಒಳ್ಳೆಯ ಕೆಲಸ ಮಾಡ್ತಾ ಇರಬೇಕು ಅಂತೇಳಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಾವು ಇರ್ತೀವಿ. ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಜೈ ಶ್ರೀರಾಮ್. ಅಯೋಧ್ಯದಲ್ಲಿ ರಾಮನು 500 ವರ್ಷಗಳ ಇಂದ ಇಲ್ದಿರ ಇರೋದು ಇವಾಗ ನಿಲ್ಲಿಸ್ತಾ ಇದ್ದಾನೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು? 500 ವರ್ಷದಲ್ಲಿ ನಾವು ರಾಮನ್ನ ನೋಡ್ತಾ ಇದ್ದೀವಿ. ಅದೇ ನಮಗೊಂದು ದೊಡ್ಡ ಸಂತೋಷ. ನಮ್ಮ ಹತ್ತಿರದ ದಿನಗಳಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥ ಭಾರತದಲ್ಲಿ ಮೊದಲನೇದಾಗಿ ನಿಜವಾಗಲೂ ಕೂಡ ಶ್ಲಾಘನೀಯ. ಇವತ್ತು ಹಿಂದೂಗಳ ಒಂದು ಮಹತ್ವವಾದ ರಾಮ ಮಂದಿರವನ್ನು ಕಟ್ಟಿ ಇವತ್ತು ರಾಮ ಮಂದಿರದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಇವತ್ತು ನಮ್ಮ ಲೋಕಿ ಇರ್ಬೋದು, ಮಂಡಿಕಲ್ ಮಂಜುನಾಥ್ ಅವರು ಮತ್ತು ಲೋಕಿ ಮತ್ತು ಕೇಶವ ಎಲ್ಲರೂ ಕೂಡ ಇವತ್ತು ಕಂಪಲ್ಸರಿ ಪ್ರತಿ ಮನೆಗೂ ಫೋಟೋವನ್ನು ಕೊಟ್ಟಿರ್ತಕ್ಕಂಥ ರಾಮ ಮಂದಿರದ ಫೋಟೋವನ್ನು ಸರ್ಪ್ರೈಸ್ ಮಾಡ್ತಾಯಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಒಳ್ಳೆಯ ಕೆಲಸ. ಎಲ್ಲರಿಗೂ ರಾಮನ ಬಗ್ಗೆ ಒಳ್ಳೆಯ ಉತ್ಸಾಹ ಉತ್ತೇಜನ ಬರುತ್ತೆ ಈ ಫೋಟೋಗಳಿಂದ. ರಾಮನ ಇವರಿಗೆ ದೇವರು ಒಳ್ಳೇದು ಮಾಡಲಿ, ಆ ರಾಮ ಯಾವಾಗಲೂ ಅವ್ರಿಗೆ ಕಾಪಾಡಲಿ ಅವ್ರಿಗೆ ಅಂತೇಳಿ ಹಾರೈಸ್ತೀನಿ. ಈ ಒಂದು ರಾಮ ಒಂದು ದೇವಾಲಯದ ಪುಣ್ಯ ಕಾರ್ಯ ಯುಗ ಸ್ಟಾರ್ಟ್ ಆಗಿದೆ. ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಒಂದು ಆಸೆ ನಿಲ್ಲಿ ಅಂತೇಳಿ ಕೊಡ್ತೇವೆ. ಮನೆಗೆ ಕೊಡ್ತಾ ಇರುವಂಥ ಫೋಟೋಗಳು ಇನ್ನು ಅವ್ರಿಗೆ ಹೆಚ್ಚಿನ ಒಂದು ಆರೋಗ್ಯ ಆಯುಷ್ಯ ಹೆಚ್ಚಿಸಿ ಮತ್ತು ದೇವರ ಕಾರ್ಯದಲ್ಲಿ ತೊಡ್ಕೊಳ್ಳಿ ಅಂತೇಳಿ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.